ಕೊನೆಗೂ ನನ್ನಿಂದ ಅವಳನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನ ತಪ್ಪಿನಿಂದಾಗಿನೇ ಅವಳು ಪ್ರಾಣ ಬಿಡೋ ಹಾಗಾಯ್ತು. ನನಗೂ ನಿಮ್ಮ ಥರನೇ ಆಯ್ತು. ಪುಟ್ಟ, ಪಟಾಕಿ ಆಮೇಲೆ ಹೊಡೆಯೋಣ ಕಣೋ. ಬಾ, ನೀನು ಜಾಣ ಅಲ್ವಾ? ನೀವೆಲ್ಲ ಹಿಂಗೆ ಹೇಳಿ ನನ್ನ ಮಂಗ ಮಾಡಿ ನಂಗೇನು ಗೊತ್ತಿಲ್ಲ ನೆನ್ಸಿರಿಯಾ? ಏ, ಹಬ್ಬದ ದಿನ ರಗಳೆ ಮಾಡೋಕ್ಕಾಗ ಸುಮ್ಮನಿರ. ಪುಟ್ಟ, ಏನೋ ಗಲಾಟೆ? ಎಂತ ಇಲ್ಲ ದನಿಗಳೇ, ಅಕ್ಕ ಹೇಳ್ದಳ ಪಟಾಕಿ ಹೊಡಿ ಅಂದಳ. ನಾನೇ ಬೇಡ ಅಂದ್ರೆ ಕೇಳಲಿಲ್ಲ ದನಿಗಳ. ಸರಿ ಸರಿ, ಇವತ್ತು ದೀಪಾವಳಿ ಅಮಾವಾಸ್ಯೆ. ಸಂಜೆಗೆ ತುಳಸಿ ಪೂಜೆ, ಗದ್ದೆಗೆ ದೀಪ ಹಚ್ಚೋ ಕೆಲಸ ಎಲ್ಲ ಇದೆ. ಅದಕ್ಕೆ ಹೂ ಬೇಕು. ಸುತ್ತಮುತ್ತಲ ಗುಡ್ಡ ಸುತ್ತಾಡಿ ಹೂ ಕೂಡಿಸ್ಬೇಕು. ಅದು ನಮ್ಮ ಹಳ್ಳಿ ಸಂಪ್ರದಾಯ. ನಾನು ಇಲ್ಲಕ್ಕ. ಹೌದು, ಮತ್ತೆ ಆ ಕೆಲಸನ ಮಕ್ಕಳೇ ಮಾಡಬೇಕು. ಇನ್ನೇನು ನಾವು ಮಾಡೋಕ್ಕಾಗುತ್ತಾ? ಸವಿತಾ, ಪುಟ್ಟನ ಜೊತೆ ಹೋಗಮ್ಮ. ನಾನು ಹೋಗ್ಲಾ ಅಪ್ಪಾಜಿ? ಆಯ್ತಮ್ಮ, ನೀನು ಹೋಗು. ಹಾಗೆ ಬುಟ್ಟಿ ತಗೊಂಡು ಹೋಗಿ. ಮೆತ್ಗೆ. ಅಯ್ಯೋ, ಭುವನ್, ನೀನು ಅವ್ರ ಜೊತೆ ಹೋಗ್ಬಾ. ನಾನಾ? ಸರಿ ದಡ. ಕಮಲಮ್ಮ, ಅಡುಗೆ ಮನೇಲಿ ಏನಾದರೂ ಕೆಲಸ ಇದ್ರೆ ಹೇಳಿ, ಸಹಾಯ ಮಾಡ್ತೀನಿ ನಿಮಗೆ. ಅಲ್ಲಮ್ಮ, ಈಗ ತಾನೇ ನೀನೇ ಹೇಳಿದೆ ನಾನು ಹೋಗ್ತೀನಿ ಹೂ ತರೋಕೆ ಅಂತೇಳಿ. ಅದು ಕಮಲಮ್ಮ ಪಾಪ ಅಡುಗೆ ಮನೇಲಿ ಒಬ್ಬರೇ ಕೆಲಸ ಮಾಡ್ಬೇಕಲ್ವಾ, ಅದಕ್ಕೆ ನಾನು ಈಗ ಸಹಾಯ ಮಾಡೋಣ ಅಂತ. ಇಲ್ಲ ಇಲ್ಲ, ನೀವು ಹೋಗಿ ಬನ್ನಿ. ಈ ಕೆಲಸ ನಿಮ್ಗೆ ಹೊಸ್ತಲ್ದಾ? ಈ ಕೆಲಸ ನಾ ಮಾಡ್ಕತೆ, ನೀವು ಹೋಗಿ ಬನ್ನಿ. ಹೋಗ್ಬಾರಮ್ಮ. ನನ್ನ ನಸೀಬ್ ಎಷ್ಟು ಒಳ್ಳೇದಿತ್ತಪ್ಪ ದೇವ್ರೆ. ದಣಿಗಳೇ ನನ್ನ ರಾಜ್ಕುಮಾರನ ಜೊತೆ ಕಳಿಸ್ತಾ ಇದ್ರು. ಪುಟ್ಟ, ಸಿಗ್ತಾನಾ ಬುಟ್ಟಿ? ತಂದೆ ದನಿಗಳೇ. ಇದೊಂಥರ ಚೆನ್ನಾಗಿದೆ. ಕಾಡಿಗೆ ಬಂದು ನಮಗೆ ಬೇಕಾಗಿರೋ ಹೂವನ್ನ ನಾವೇ ಕಿತ್ಕೊಂಡು ಹೋಗೋದು. ಅದೇ ಬೆಂಗಳೂರಲ್ಲಾಗಿದ್ರೆ 20 ರೂಪಾಯಿ ಕೊಟ್ಟಿದ್ರೆ ಬೀದಿ ಮೇಲೆ ಯಾವ ಹೂವು ಬೇಕೋ ಎಲ್ಲೋ ಸಿಕ್ಕಿರೋದು. ಅದೇ ಒಳ್ಳೇದಲ್ವಾ? ಅರೆ, ನೀವು ಯಾವಾಗ ಬಂದ್ರಿ? ನಾನು ಸವಿತಾ ಇದ್ದಾಳೆ ಅಂತ ಅವಳ ಹತ್ರನೇ ಮಾತಾಡ್ತಿದ್ದೀನಿ. ನೀವ್ ಈ ಕಡೆ ಬರ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಬಂದೆ. ಹೌದಾ? ಸವಿತನ್ನ ಮನೆ ಕಳಿಸ್ದೆ, ಅವಳಿಗೆ ಮನೇಲಿ ಬೇರೆ ಕೆಲಸ ಇತ್ತು. ಸರಿ ಸರಿ. ಸಾಕಲ್ಲ ಪುಟ್ಟ? ಯಾಕೆ ನನಗೆ ಪದೇ ಪದೇ ಹೀಗೆ ಅನಿಸ್ತಿದೆ? ನಾನು ಯಾರೋ ಫಾಲೋ ಮಾಡ್ತಿದ್ದಾರೆ, ನನ್ನೇ ನೋಡ್ತಾ ಇದ್ದಾರೆ ಅನ್ಸುತ್ತೆ. ಛೇ, ಭ್ರಮೆನೋ ಸತ್ಯನೋ ಒಂದು ಅರ್ಥ ಆಗಲ್ಲ. ಅಕ್ಕ, ಬೆಂಗಳೂರಂಗೆಲ್ಲ ದೊಡ್ಡ ದೊಡ್ಡ ಮನೆ ಎಂಬ್ರಲ್ಲ, ನಾನು ಒಂದು ಪಿಕ್ಚರ್ ಕಂಡಿದ್ದೆ. ಆ ಪಿಕ್ಚರ್ ಹೆಸರು ಎಂತ ನನಗೀಗ ನೆನಪಿಲ್ಲ.
ಅದ್ರಂಗೆ ಪಿಕ್ಚರ್ ಹೀರೋದು ಎಂತ ದೊಡ್ಡ ಮನಿ ಅಂದ್ರೆ ನಾನು ಕಣ್ಣು ಬಾಯಿಗೆ ಬಿಟ್ಕೊಂಡು ಕಾಣ್ತಾ ಕಣದ್ ನೀನಿದೆ ಬೇಗ ಬೇಗ ಬನ್ನಿ, ಕೆಲಸ ಮುಗಿಸ್ ಮನೆಗೆ ಹೋಗೋಣ. ಎಂತಾಯ್ತು ಈಗ? ಏನಿಲ್ಲ, ಲೇಟ್ ಆದರೆ ಆಮೇಲೆ ದಣಿಗಳು ಬೈತಾರೆ, ಅದಕ್ಕೆ ನಡೀರಿ. ಏನಾಯ್ತು ಇವ್ರಿಗೆ? ಯಾಕೆ ಹೀಗೆ ಮಾಡ್ತಿದ್ದಾರೆ? ಯಾರು ಯಾರದು? ಯಾರು? ನಡೀರಿ, ಫಸ್ಟ್ ನಡೀರಿ ಇಲ್ಲಿಂದ. ನಡೀರಿ ಫಸ್ಟ್ ಇಲ್ಲಿಂದ, ನಡೀರಿ ಬೇಗ. ಅಯ್ಯೋ, ನಾವು ಮಾತಾಡ್ತಾ ಇಲ್ಲಿಗೆ ಬಂದ್ವಾ? ಬೇಗ ಬನ್ನಿ, ಮನೆಗೆ ಹೋಗ್ಪ. ಯಾಕೆ ಏನಾಯ್ತೀಗ? ಭುವನ್ ಯಾರಿದಾರಲ್ಲಿ? ಯಾರೋ ಗೊತ್ತಿಲ್ಲ, ಯಾರೋ ಫಾಲೋ ಮಾಡ್ದಾಗಾಯ್ತು ನಮ್ಮನ್ನ. ಮೊದ್ಲೇ ಈ ಜಾಗ ಸರಿ ಇಲ್ಲ, ಬನ್ನಿ ಬೇಗ ಮನೆಗೆ ಹೋಗ್ಪ. ಏ ಅಲ್ಲೆಲ್ಲ ಹೋಗ ಕಾತು ಮಾರಾಯ, ಬೇಗ ಬಾ ಮನೆಗೆ ಹೋಗ್ಪ. ಎಂತಕ್ಕಮ್ಮ ಎಂತ ಇತ್ತಲ್ಲ? ನಿನಗೆ ಅದೆಲ್ಲ ಯಾಕ? ಇವಂದೊಳ್ಳೆ ರಗಳಿ. ಅಲ್ಲಮ್ಮ, ಯಾಕೆಷ್ಟು ಗಾಬರಿ ಆಗಿದ್ದೀರಿ? ನೋಡಿ, ನಾವು ಮನೆಗೆ ಹೋದ್ಮೇಲೆ ಈ ಬದಿಗೆ ಬಂದ ವಿಷಯ ಮನೆಯವ್ರ ಹತ್ರ ಯಾರ ಹತ್ರ ಹೇಳ್ಬಿಡಿ, ಆಯ್ತಾ? ಬನ್ನಿ ಬೇಗ ಬನ್ನಿ ಮನೆಗೆ ಹೋಗ್ಪ. ಬನ್ನ ಏ ಬಾರೋ ಮಾರಾಯ, ಬಂದೆ ಬೇಗ ಬೇಗ ಬನ್ನಿ. ರಮೇಶ, ಮೊದಲನೇ ಸಲ ಮನೆ ಹಬ್ಬಕ್ಕೇನೋ ಹೊಸ ಕಳೆ ಬಂದ ಹಾಗಿದೆ ಕಣ. ಹೌದು ದಣಿಗಳೇ, ಹೌದು. ವರ್ಷ ಪ್ರತಿ ಸಂಪ್ರದಾಯ ಅಂತೇಳಿ 4 ಶಾಸ್ತ್ರ ಮುಗಿಸ್ಕೊಂಡು ಬರ್ತಿದ್ವಿ. ಆದರೆ ಈ ವರ್ಷ ಎಲ್ಲ ಶಿಸ್ತಾಗೆ ಆಯಿತು. ಹೌದು ದಣಿಗಳೇ, ಟೀಚರ್ ಅಮ್ಮ ಈ ಮನೆಗೆ ಬಂದ್ಮೇಲೆ ಈ ಮನೆ ಕಳಿನೇ ಬದಲಾಯಿತು. ಏನೋ ಹೊಸ ಸಂಭ್ರಮ, ಒಂಥರ ಮನೆ ತುಂಬ ಮಗಳು ಅಳಿಯ ಮಗ ಸೊಸೆ ಓಡಾಡ್ಕೊಂಡಿರೋ ಹಾಗೆ ಅನಿಸ್ತಾ ಇದೆ. ಸತ್ಯಕ್ಕೂ ಹೌದು ದಣಿಗಳೇ. ಅರೆ, ನಾನು ಯಾಕೆ ಹೀಗೆ ಹೇಳಿದೆ? ನೀರು ಬರ್ಲೀರಾ? ಛೇ, ಎಂತ ಪಿರಿ ಪಿರಿ ಮಾರೆ ಈ ಮಳೆ. ದೀಪಾವಳಿ ಹಬ್ಬ ಮಾಡಕ್ಕೂ ಬಿಡೋದಿಲ್ಲ, ಒಳ್ಳೆ ಚೊರೆ. ಈ ಮಳೆ ಒಂದು ಪಟಾಕಿ ಹೊಡಕ್ಕೂ ಬಿಡೋದಿಲ್ಲ ಏನು? ಅಯ್ಯೋ ದಣಿಗಳೇ, ನೀವ್ಯಾಕಿನ್ನೂ ಊಟಕ್ಕೆ ಕೂತಿಲ್ಲ? ಅದು ಮೊನ್ನೆ ನಾನು ನಿನ್ನನ್ನು ಉಪವಾಸ ಹಾಕಿದ್ನಲ್ಲಯ್ಯ, ಅದಕ್ಕೆ ಇವತ್ತು ನಾನು ಉಪವಾಸ ಇದ್ದೀನಿ. ಅಯ್ಯೋ ಛೇ, ನೀವು ಹಾಗೆಲ್ಲ ಮಾತಾಡಬೇಡಿ. ನೀವು ಹಾಗೆ ಹೇಳಿದ್ರೆ ನಾನು ಆಮೇಲೆ ಊಟ ಮಾಡಲ್ಲ. ಇರಲಿ ಭುವನ್, ಕೂತ್ಕೋ.
ಅದು ಸಂಜೆ ತುಳಸಿ ಪೂಜೆ ಇದೆಯಲ್ಲ, ಅದಕ್ಕೆ ಮನೆ ಯಜಮಾನ ಆದವನು ಉಪವಾಸ ಇದ್ದು ಆ ಪೂಜೆನ ನೆರವೇರಿಸ್ಕೊಡೋದು ಸಂಪ್ರದಾಯ. ಅದಕ್ಕೆ ನಾನು ಉಪವಾಸ ಇದ್ದೀನಿ. ನೀವು ಊಟ ಮಾಡಿ. ಆದರೂ ಅಪ್ಪಾಜಿ, ನೋಡಮ್ಮ, ನೀನೇನು ಹೇಳೋಕೆ ಬರಬೇಡ, ನನಗೆಲ್ಲ ಅರ್ಥ ಆಯಿತು. ದೀಪಾವಳಿ ವರ್ಷಕ್ಕೊಂದ್ಸಲ ಬರೋದು, ಎಲ್ರಿಗೂ ಚೆನ್ನಾಗಿ ಬಡಿಸು, ಚೆನ್ನಾಗಿ ಊಟ ಮಾಡಿ. ಬಾಯ್ ಎಂತ ಕೆಮ್ತೆ ಮರೆ, ನೀರು ಕುಡಿಯೋಕ್ಕಾಗ್ದ? ಕುಡಿತೀನಿ ಒಂದೊಂದ್ಸಲಿ. ಒಂದೊಂದ್ಸಲಿ ಬಂದ್ಬಿಡುತ್ತೆ ಕೆಮ್ಮ ಮಾತ್ರ. ಸಾಕು ಸಾಕು ಮಗಳೇ. ಸಾಕು ಸಾಕು ಸಾಕು. ಇನ್ನೊಂದು ಹಾಕಿ. ಅಯ್ಯೋ, ಇಷ್ಟೊಂದ? ನೋಡು ಭುವನ್, ಎಲೆನಲ್ಲಿರೋದನ್ನೆಲ್ಲ ಪೂರ್ತಿ ಖಾಲಿ ಮಾಡಿನೇ ಹೇಳ್ಬೇಕು. ಅಲ್ಲ, ಇದು ಒಳ್ಳೆ ಕಷ್ಟ ಆಯ್ತಲ್ಲಪ್ಪ, ಏನು ಮಾಡಲಿ? ಬಾಯ್ ಎಂತ ಮಾಡೋಕ್ಕಾಗಲ್ಲ, ಕುಂಬದಷ್ಟೇ. ನಿಮ್ಮ ಪ್ರಾಯದಲ್ಲಿ ನಾನು 10 ಹೋಳಿಗೆ ತಿಂತಿದ್ದೆ ಮರೆ. ನೀವು ಈಗಿನ ಕಾಲದೊಳಗರು ಎಂಥದ್ದೆಲ್ಲ ಬರೀ ಮಾತಾಡ್ತೀಯ. ಹೋಯಪ್ಪ, ನಾನು ಮಾತ್ರ 2 ಸಿಹಿ ಜಾಸ್ತಿ ತಿಂದ್ರೆ ಬೈತೆ, ನೀನು ಮಾತ್ರ 10 ಹೋಳಿಗೆ ತಿನ್ಲಕ್ಕ. ನಾನು ತಿಂದ್ರೆ ಅಂತ ಬೈಯೋದು ಮತ್ತೆ? ಬಾಯ್ ಬರೀ ತಿಂಬೋದಷ್ಟೆಲ್ಲ ಮರೆ, ಕರಗ್ಸಕ್ಕೆ ಗೊತ್ತಿರ್ಕ. ಇಲ್ಲ ಅಂದ್ರೆ ಹುಷಾರ್ ತಪ್ಪಿ ಡಾಕ್ಟ್ರ್ ಮನೆಗೆ ಹೋಗತ್ತೆ, ಹೇಳ್ತಾ? ಸಾಕು ಸಾಕ್ರಿ. ಏನಿದು? ಹಲೋ ಹಲೋ, ಸಾಕು. ಹಲೋ ಬಾಯ್ ಸವಿತಾ, ಸಮ ಕಂಡು ಬಡ್ಸಕ್ಕಾಗ್ದ? ಎಂತ ನಾವು ಹೋಳಿಗೆ ನೀವು ಹೋಳಿಗೆ ತಪ್ಪ ಹಾಕದ? ಎಂತ ಮಾಡೋದಪ್ಪ, ಗೊತ್ತಿಲ್ಲದೆ ಬಿದ್ದೋಯ್ತು. ಅದೇನು ಬೇಕಾದರೂ ಆಗಿರಲಿ ಭುವನ್, ಹೇಳಿದ್ನಲ್ಲ, ಎಲೆನಲ್ಲಿರೋದನ್ನೆಲ್ಲ ಪೂರ್ತಿ ಖಾಲಿ ಮಾಡಿನೇ ಹೇಳ್ಬೇಕು. ಏನು ಬಿಡೋ ಹಾಗಿಲ್ಲ, ಎಲ್ಲ ಊಟ ಮಾಡಿ ಮುಗಿಸ್ಬೇಕು. ಇವ್ರ ಹುಚ್ಚಿಗೆ ಆಗ್ಬೇಕಾದ್ದೆ ತಿನ್ನಿ, ಸರಿಯಾಗಿ ತಿನ್ನಿ. ಧಿಮಾಕಲ್ವಾ, ಅದೇನು ಬೇಕಾದರೂ ಮಾಡ್ತೀನಿ ಅಂತ ಮಾಡ್ಕೊಳ್ಳಿ. ಈಗ ನಾನು ನೋಡ್ತೀನಿ. ದಣಿಗಳೇ, ದಮ್ಮಯ್ಯ ಹೇಳಿದ ನೆನಪಿದೆ ತಾನೇ? ಶ್ರದ್ಧಾ, ಸ್ವಲ್ಪ ಅವನ ಕಡೆ ಗಮನ ಕೊಡಮ್ಮ. ಎಲೆನಲ್ಲಿರೋದು ಪೂರ್ತಿ ಖಾಲಿ ಆದಮೇಲೆ ಅವನು ಹೇಳಬೇಕು. ಭುವನ್, ಹಬ್ಬ ಅಂದರೆ ಹೀಗೇನೆ. ಹಾಂ ಅಪ್ಪಾಜಿ, ಚೆನ್ನಾಗಿ ನೋಡ್ಕೋತೀನಿ. ಬಾಯ್ ಬೇಗ ತಿನ್ನ, ಹಾಕೊಂಬದಲ್ಲ, ತಿನ್ಬೇಕು, ಗೊತ್ತಾಯ್ತಾ? ನನಗೆ ಕೇಳಿಸ್ಕೊಂಡ.
ನೀನ್ ಮಾತ್ರ ಭಯಂಕರ ಬಕಾಸುರ ಮಾರೆ. ಎಂತ ಆಕೃತಿ ಅಂತ ಹೇಳ್ದ? ಏನಂದೆ ಪುಟ? ಭಯಂಕರ ಬಕಾಸುರನ? ಸೂಪರ್ ಆಗಿದೆ ಹೆಸರು. ಬಿಸಿಲು ಆಟ ಇಡೀ ಫ್ರಾನ್ಸ್ ಉಂಟ. ಸೂಪರ್ ನೀನು ಕೊಡೋದ್ರೆ ಹಿಂಗ ಕೊಂಡ್ರ ಮೇಲೆ ಉಂಟು. ಮೆಲ್ಲತಿನ್ ಗಂಟ್ಲಂಗ್ ಸಿಗಬಿಡುಕಿತ್ತು. ಗೊತ್ತಾಗ್ತದ ಬೇಕಾ? ಚೀಲ್ ಹಾಕಿಲ್ಲ ಅದು. ರಮೇಶ, ಎಲ್ಲ ತಯಾರಾಯ್ತಾ? ಎಲ್ಲ ನಡೀತಿದ್ದೇನೆ. ಕಮಲಮ್ಮ, ನೋಡು, ನಾವು ಮನೆ ಗಂಡಸರೆಲ್ಲ ಗದ್ದೆಗೆ ಹೋಗ್ಬಿಟ್ಟು ಬಲೀಂದ್ರನಿಗೆ ಗೌರವ ಸಲ್ಲಿಸಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಇಲ್ಲಿನ ಪೂಜೆಗೆ ನೀವೆಲ್ಲ ಸಿದ್ಧ ಮಾಡ್ಕೊಳ್ಳಿ. ರಮೇಶ, ನನಗಳೇ ಏನು ಪೂಜೆ ನಾವೀಗ ಮಾಡಕ್ಕೆ ಹೊರಟಿರೋದು? ದೀಪಾವಳಿ ಸಮಯದಲ್ಲಿ ಬಲಿ ಚಕ್ರವರ್ತಿ ಬಂದು 2-3 ದಿನ ಈ ಭೂಮಿ ಮೇಲೆ ಇರ್ತಾನಂತೆ. ಮೊದಲು ಇದೆಲ್ಲ ಅವನ ಸಾಮ್ರಾಜ್ಯನೇ ಆಗಿತ್ತಂತೆ. ಹಾಗಂತ ನಮ್ಮೆಲ್ಲರೂ ನಂಬಿಕೆ. ವಾಮನನಿಂದ ತುಳಿಸ್ಕೊಂಡು ಪಾತಾಳಕ್ಕೆ ಹೋದ್ಮೇಲೆ ಭೂಮಿ ಸಂಪದ್ಭರಿತವಾಗಿರೋ ಈ ಕಾಲದಲ್ಲಿ ಮತ್ತೆ ಬಂದು ಇದನ್ನೆಲ್ಲ ನೋಡಿ ಖುಷಿ ಪಡ್ತಾನಂತೆ. ಬಂದಿರೋ ಅವನಿಗೆ ಕೃತಜ್ಞತೆ ಹೇಳಿ ಗೌರವ ಸಲ್ಲಿಸೋದು ರೈತರ ನಮ್ಮೆಲ್ಲರ ಸಂಪ್ರದಾಯ. ಅದಕ್ಕೆ ಗದ್ದೆನಲ್ಲಿ ದೀಪ ನೆಟ್ಟು ಪೂಜೆ ಮಾಡಿ ಅವನಿಗೊಂದು ಕೂಗು ಹಾಕ್ತೀವಿ. ಹಂಗಾರೆ ಪುನಃ ಅವನು 1 ವರ್ಷ ಪಾತ್ರದೊಳಗಿರ್ಕ ಪಾಪ. ಏಯ್ ಪುಟ್ಟ, ಎಂತ ತಲಾಟೆನಿಂದ ಸುಮ್ಮನಿರ. ಈ ಕೂಗು ಹಾಕೋದು ಅಂತಾರಲ್ಲ ಅದು? ಈಗ ಹೇಗಿದ್ರು ಹೋಗ್ತಾ ಇದೀವಲ್ಲ, ನಿನಗೆ ಗೊತ್ತಾಗುತ್ತೆ. ಬಾ ನಡಿ ರಮೇಶ್. ಬಂದಿದ್ದೇನೆ. ಒಲಿ ಕೊಟ್ಟರು ಬಲಿಗೆ ತಾಂಡ್ರು ಬಲಿಂದೇವರು ತಮ್ಮ ರಾಜ್ಯಕ್ಕೆ ತಾವೇ ಬಂದರು. ಒಲಿಯೇ ಬಾ.